ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಗೈಸ್. ಇಲ್ಲಿ ಇವಾಗ ಟೈಮು 8:30 ಆಗಿದೆ, ಆದರೂ ಕೂಡ ಎಷ್ಟು ಫಾಗ್ ಇದೆ ನೋಡಿ. ಇವಾಗಂತೂ ಮಡಿಕೇರಿಯಲ್ಲಿ ಫುಲ್ ಫಾಗಿ ಗೈಸ್, ಯಾಕಂದರೆ ಸ್ವಲ್ಪ ಮಳೆ ಬರ್ತಾ ಉಂಟಲ್ಲ. ಇವಾಗ ಸ್ವಲ್ಪ ದಿನದಿಂದ ಮಳೆ ಸ್ಟಾರ್ಟ್ ಆಗಿದೆ, ಮಳೆನೇ ಇರಲಿಲ್ಲ, ಇವಾಗ ಮಳೆ ಸ್ಟಾರ್ಟ್ ಆಗಿದೆ. ಮಳೆ ಸ್ಟಾರ್ಟ್ ಆದರೆ ಇಲ್ಲಿ ಈ ಥರ ಆಗುತ್ತೆ ವೆದರ್ ನೋಡಿ, ಫುಲ್ ಫಾಗಿಯಾಗಿರುತ್ತೆ. ಇದು ನಿಮಗೆ ನೈಟ್ವರೆಗೂ ಈ ಥರನೇ ಇರುತ್ತೆ. ಹಾಗೆ ನಾನು ಮಕ್ಕಳಿಗೆ ಇವತ್ತು ಟಿಫಿನ್ಗೆ ನೂಡಲ್ಸ್ ಮಾಡುವ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ. ಸಾಸ್ ಮತ್ತು ಹಾಗೆ ವೆಜಿಟೇಬಲ್ಸ್, ಬೀನ್ಸ್, ಹಾಗೆ ಕ್ಯಾಪ್ಸಿಕಮ್, ಸ್ವಲ್ಪ ಕ್ಯಾಬೇಜು, ಹಾಗೆ ಆನಿಯನ್ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಾಪರಲ್ಲಿ. ಹಾಗೆ ಇವಾಗ ನೂಡಲ್ಸ್ ಮಾಡಬೇಕು. ಎಗ್ ಕೂಡ ನಾನು ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಫಸ್ಟಿಗೆ ಎಗ್ಗನ್ನು ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಈ ಥರ ಆಯಿಲ್ ಹಾಕಿ ಆ ಎಗ್ ಈ ಥರ ಹಾಕಬೇಕು, ನಾವು ಆಮ್ಲೆಟ್ಗೆ ಹಾಕ್ತೀವಲ್ಲ ಆ ಥರ ಹಾಕಿ ಅದನ್ನು ಫುಲ್ ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಸ್ವಲ್ಪ ಬಾಯ್ಲ್ ಮಾಡಬೇಕು. ಹಾಗೆ ಇವಾಗ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ ಆಯಿಲ್ಗೆ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಹಾಕಬೇಕು. ಸ್ವಲ್ಪ ಮಂದಿ ಜಿಂಜರ್ ಗಾರ್ಲಿಕ್ ಕಟ್ ಮಾಡಿ ಹಾಕ್ತಾರೆ, ಬಟ್ ನಾನು ಪೇಸ್ಟೇ ಹಾಕೋದು, ಕಟ್ ಮಾಡಿ ಹಾಕೋದಿಲ್ಲ. ನಾನು ಚಿಲ್ಲಿಗೂ ಕೂಡ ಪೇಸ್ಟೇ ಹಾಕೋದು. ಹಾಗೆ ಎಲ್ಲ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಫ್ರೈ ಆದಮೇಲೆ ಇದಕ್ಕೆ ಸಾಸ್ ಆ್ಯಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಒಂದು 5 to 10 ಮಿನಿಟ್ಸ್ ಫ್ರೈ ಆಗಲಿ ಅಷ್ಟೇ, ಜಾಸ್ತಿ ಬೇಡ. ಆದಮೇಲೆ ಇದಕ್ಕೆ ಸಾಸ್ ಹಾಕಿ ನಾನು ಇವಾಗ ಎಲ್ಲ ಸಾಸ್ ಹಾಕಿ ಹಾಗೆ 1 to 3 ನೂಡಲ್ಸ್ ಮಸಾಲ ಯೂಸ್ ಮಾಡ್ತಿದ್ದೀನಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಗೈಸ್, ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ನಾನು ಇದು ಆ್ಯಡ್ ಮಾಡ್ತಿದ್ದೀನಿ. ಲಾಸ್ಟಿಗೆ ಟೊಮೆಟೊ ಕೆಚಪ್ ಕೂಡ ಆ್ಯಡ್ ಮಾಡ್ತಿದ್ದೀನಿ. ಆದಮೇಲೆ ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಸಾಕು. ಫ್ರೈ ಮಾಡಿ ಆದಮೇಲೆ ನೂಡಲ್ಸ್ ನಾನು ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ. ನೀರು ಮತ್ತು ಸ್ವಲ್ಪ ಉಪ್ಪು ಮತ್ತು ಆಯಿಲ್ ಹಾಕ್ಬಿಟ್ಟು ಆಲ್ರೆಡಿ ಬೇಯಿಸಿ ಸ್ಟೈನ್ ಮಾಡಿಟ್ಟಿದ್ದೇನೆ. ಅದು ಹಾಕಿ ಆದಮೇಲೆ ಇದು ಎಗ್ ನಾನು ಇದು ಮಾಡಿದ್ನಲ್ಲ, ಅದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಬೇಕು. ಪೀಸ್ ಮಾಡಿದ ಮೇಲೆ ಹೀಗೆ ಹಾಕಬೇಕು, ಯಾಕಂತ ಹೇಳಿದರೆ ನಮಗೆ ತಿನ್ನುವಾಗ ಅದು ಪೀಸಸ್ ಸಿಗಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಮಂದಿ ಎಗ್ ಹಾಕೋದಿಲ್ಲ, ಖಾಲಿ ವೆಜಿಟೇಬಲ್ಸ್ ಇಲ್ಲಿ ಮಾಡ್ತಾರೆ. ಸ್ವಲ್ಪ ಮಂದಿ ಚಿಕನ್ ಹಾಕ್ತಾರೆ, ಬಟ್ ನಾನು ಎಗ್ಗೆ ಜಾಸ್ತಿ ಯೂಸ್ ಮಾಡೋದು, ಚಿಕನಲ್ಲಿ ಮಾಡೋದು ಕಮ್ಮಿ ನೂಡಲ್ಸ್. ಹಾಗೆ ನನ್ನ ಮಗಳು ಕೂಡ ಮಸೀದಿಯಿಂದ ಬಂದ್ಲು, ಯಾಕಂದರೆ ಹೆವಿ ಮಳೆ ಇತ್ತಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಕಾರೇ ತೊಗೊಂಡೋದ್ರು ಕರ್ಕೊಂಡು ಬರಲಿಕ್ಕೆ, ಸ್ಕೂಟಿಯಲ್ಲಿ ಚಂಡಿ ಆಗ್ತಾರೆ ಅಂತ ಹೇಳಿ ಕಾರೇ ತೊಗೊಂಡೋದ್ರು. ಹಾಗೆ ಬಂದರು, ಫೈನಲಿ ಮನೆಗೆ ಬಂದಳು. ಬಂದು ಇನ್ನು ಬೇಗ ಬೇಗ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ವೆಡ್ನೆಸ್ಡೇ ಅಲ್ವಾ, ಸೊ ಹಾಗಾಗಿ ಅವಳಿಗೆ ಟ್ರ್ಯಾಕ್ ಸೂಟು 2 ಜಡೆ ಬೇಕಂತ ಇಲ್ಲ, 2 ಜಡೆ ಕಟ್ಟಿದರೆ ಆಗ್ತದೆ, ಏನಾಗೋದಿಲ್ಲ. ಆದರೆ 1 ಜಡೆ ಕಟ್ಟಿದರೆ ಸಾಕು, 2 ಜಡೆ ಕಂಪಲ್ಸರಿ ಇಲ್ಲ ಇವತ್ತು. ಸೊ ಹಾಗೆ ಬೇಗ ಬೇಗ 1 ಜಡೆ ಅವಳು ಹೇಳಿದ್ಲು, ಪೋಣಿ ಹಾಕು ಅಮ್ಮ ಸಾಕು, ಇಲ್ಲಾದರೆ ಜಡೆ ಹಾಕ್ತಿದ್ದೆ, ಬೇಡ ಪೋಣಿ ಹಾಕು ಅಂತ ಹೇಳಿದರು. ಹಾಗೆ ಪೋಣಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದು ಸ್ವಲ್ಪ ಕೂದಲು ಬರ್ತಾ ಉಂಟು. ಹಾಗೆ ಫೈನಲಿ ಮಕ್ಕಳಿದ್ದು ಆಟೋ ಕೂಡ ಬಂತು. 8:50 ಆಗುವಾಗ ಅವರದ್ದು ಆಟೋ ಬರ್ತದೆ. ಒಂದೊಂದು ಸಲ 8:55 ಕೂಡ ಆಗುತ್ತೆ, ಲೇಟ್ ಆಗುತ್ತೆ. ಹಾಗೆ ನನ್ನ ಮಗನ ನಟ್ಟಿದ್ರೆ ಹೇಳ್ತಿದ್ದೇನೆ, ನೋಡಿ ನಾನು ವೀಡಿಯೋ ಮಾಡ್ತಿದ್ದೀನಿ, ಇವಾಗ ನಾನು ಎತ್ಕೊಂಡು ಹೋಗ್ಲಿಕ್ಕಿಲ್ಲ, ನಡ್ಕೊಂಡೇ ಹೋಗಬೇಕು ಅಂತ, ಅದಕ್ಕೆ ಹಿಂದೆ ನೋಡ್ತಾ ಇದ್ದಾನೆ. ಹಾಗೆ ಪಾಪ ಮಕ್ಕಳಿಗೆ ಫುಲ್ಲು ಕೋಲ್ಡ್ ಆಗ್ತುಂಟು, ಯಾಕಂತ ಹೇಳಿದರೆ ಫುಲ್ಲು ಚಳಿ ಉಂಟು. ಹಾಗೆ ವೆದರ್ ಕೂಡ ಹಾಗೇನೆ ಉಂಟಲ್ಲ, ಫಾಗಿ ಆಗಿ ಉಂಟಲ್ಲ. ಹಾಗೆ ಫೈನಲಿ ಅವರು ಸ್ಕೂಲಿಗೆ ಹೋದ್ರು ಗೈಸ್. ಗೈಸ್ ಇಲ್ಲಿ ಕಮ್ಯುನಿಟಿ ಹಾಲಲ್ಲಿ ಮಡಿಕೇರಿಯಲ್ಲಿ ಸಾರಿ ಮೇಳ ಹಾಕಿದ್ದಾರೆ. ಆ್ಯಕ್ಚುಲಿ ನಾನು ಇವತ್ತಿದೆಯಾ ಇಲ್ವಾ ಅಂತ ಹೇಳಿ ಡೌಟಲ್ಲಿ ಬಂದಿದ್ದೇನೆ. ಸೊ ಬನ್ನಿ ನೋಡುವ, ಇದ್ದರೆ ಯಾವ ಥರದ್ದಿದೆ ಅಂತ ಹೇಳಿ ನೋಡಿ ಪರ್ಚೇಸ್. ನಾನು ಸಾರಿ ಎಷ್ಟು ಹಾಕೋದಿಲ್ಲ, ಬಟ್ ನೋಡುವ, ಪರ್ಚೇಸ್ ಮಾಡೋದಿದ್ರೆ ಮಾಡುವ. ಇದೆಲ್ಲ 420.
ಸೆಟ್ ಎಲ್ಲ 200 ಟಾಪ್ಸ್. ಸರ್ ಇದು ಎಕ್ಸೆಲ್ ಟಾಪ್ 250ನಾ? 200. ಓಕೆ. ಡಬಲ್ ಎಕ್ಸೆಲ್ ಇಲ್ಲ, ಬರೀ ಎಕ್ಸೆಲ್. ಎಕ್ಸೆಲ್ ಇರೋದು ಇದೆಲ್ಲ? ಡಬಲ್ ಎಕ್ಸೆಲ್ ಯಾವುದಿಲ್ವ ಇದರಲ್ಲಿ? ಟಾಪ್ಸ್ ಒಳ್ಳೊಳ್ಳೆ ಉಂಟು ಗೈಸ್. ಹಾಂ, ಇದರಲ್ಲಿ ಡಬಲ್ ಎಕ್ಸೆಲ್ ಎಲ್ಲ ಇದೆಯಾ? ಎಷ್ಟಿದು? 420. 420. ಸಾರಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗುಂಟು. ಸೊ ಯಾರೆಲ್ಲ ನಿಯರ್ ಮಡಿಕೇರಿ ಇದ್ದೀರಾ ವಿಸಿಟ್ ಮಾಡಿ. ಲಾಸ್ಟ್ ಅಂತೆ, ಆಗಸ್ಟ್ ಫಸ್ಟಿಗೆ ಲಾಸ್ಟ್. ಸೊ ವಿಸಿಟ್ ಮಾಡೋದಾದರೆ ಈಗಲೇ ವಿಸಿಟ್ ಮಾಡಿ. ನೋಡಿ ಒಳ್ಳೆ ಕಲೆಕ್ಷನ್ಸ್ ಇದೆ. ಸಾರೀಸ್ ಇದೆಷ್ಟು ಸರ್ ಸ್ಕರ್ಟ್ಸ್ ಎಲ್ಲ? ಮೈಸೂರು ಸಿಲ್ಕ್. ಎಷ್ಟು ಸರ್ ಇದು ರೇಟ್? ಇದು ರೇಟ್ 1300, 1500 ಆ ಥರ. 1000. ಕಾಟನ್ ಸಾರಿ 800, ಯಾವುದು ಇದಾ? ಕಾಟನ್ ಇದು ಕಾಟನಾ? 800, 900 ಗದ್ವಾಲ್ ಕಾಟನ್. ಮಕ್ಕಳಿಗೆ ಅಂಬ್ರೆಲ್ಲಾಸ್ ಕೂಡ ಉಂಟು ಕಮ್ಮಿ ರೇಟಿಗೆ. ಹಾಗೆ ನಾನಂತೂ ಪರ್ಚೇಸ್ ಮಾಡಿಕೊಂಡೆ. ಒಂದೆರಡು ಟಾಪು ಹಾಗೆ 2 ಸಾರಿ ತೊಗೊಂಡಿದ್ದೇನೆ. 350. ಹಾಗೆ ಒಂದು 200 ಇದ್ದು 2 ಟಾಪ್ಸ್ ತೊಗೊಂಡಿದ್ದೇನೆ. ಒಳ್ಳೆ ಟಾಪ್ಸ್ ಗೈಸ್. ಅದರ ಸೈಜ್ ಮಾತ್ರ ನೋಡಬೇಕು. ನಾನು ಹೇಳಿದೆ ಅವರಿಗೆ ಸೈಜ್ ಆಗೋದಿದ್ರೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ. ಬನ್ನಿ ಅಂತ ಹೇಳಿದರು. ನಾಳೆ ನಾಡ್ದಲ್ಲಿ ಬನ್ನಿ, ಯಾಕಂತ ಹೇಳಿದರೆ ನಾವು ಫಸ್ಟಿಗೆ ಹೋಗ್ತೀವಿ, ಅಂದರೆ ನಮ್ಮದೆಲ್ಲ ಮುಗೀತದೆ. ಫಸ್ಟಿಗೆ ಲಾಸ್ಟ್ ಅಂತ ಹೇಳಿದರು, ಆಗಸ್ಟ್ ಫಸ್ಟಿಗೆ. ಸೊ ಹಾಗೆ ನೋಡಿ ಸೈಜ್ ಆಗೋದಿದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಟಾಪ್ಸ್ ಮತ್ತು 200 ಟಾಪ್ಸ್ ಡಬಲ್ ಎಕ್ಸೆಲ್ ತನಕ ಕೂಡ ನಿಮಗೆ ಸಿಗ್ತದೆ. ಹಾಗೆ ಅಲ್ಲಿ ಯಾರು ಕೂಡ ಇರಲಿಲ್ಲ ಗೈಸ್. ನನಗೆ ಹಾಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬೇಗ ಸ್ವಲ್ಪ ವೀಡಿಯೋ ಮಾಡಿ ನಾ ಬಂದಿದ್ದು. ಅಂದರೆ ಯಾರು ಇರಲಿಲ್ಲ, ಸ್ವಲ್ಪ ಬೇಗ ಆಯ್ತಲ್ಲ, ಸಂಜೆ ಬರ್ತಾರೆ ಕಾಣಬೇಕು ಜನ, ಗೊತ್ತಿಲ್ಲ. ಬಟ್ ಸಾರೀಸ್ ಕಲೆಕ್ಷನ್ ಅಂತೂ ಅದ್ಭುತ ಗೈಸ್, ತುಂಬಾ ಚೆನ್ನಾಗಿದೆ. ಹಾಗೆ ಸೆಟ್ಸ್ ಕೂಡ ಉಂಟು. ಟಾಪ್ ಪ್ಯಾಂಟ್ ಎಲ್ಲ ಬಂದು ಅದು 450, 500 ಆ ಥರ ಹೇಳಿದರು, ಆ ರೇಂಜಲ್ಲಿ ಉಂಟಂತ. ಸೊ ನಿಯರ್ ಮಡಿಕೇರಿ ಯಾರೆಲ್ಲ ಇದ್ದೀರಾ ಅವರೆಲ್ಲ ವಿಸಿಟ್ ಮಾಡ್ಬೋದು. ಯಾರಿಗೆಲ್ಲ ಗೊತ್ತಿಲ್ಲದಿದ್ದರೆ, ಸೊ ನನಗೆ ಕೂಡ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ. ನಾನು ರೀಲ್ಸ್ ನೋಡಿ ಬಂದಿದ್ದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿದ್ರು. ಸೊ ಹಾಗೆ ಬಂದಿದ್ದು ನೋಡುವ ಸಾರೀಸ್ ಯಾವ ಥರ ಕಲೆಕ್ಷನ್. ಬಟ್ ನಾನು ಸಾರೀಸ್ ವೇರ್ ಮಾಡೋದಿಲ್ಲ ಗೈಸ್ ಜಾಸ್ತಿ. ನಾನು 1-2 ಸಲ ಹಾಕಿದ್ದೇನೆ ಮದುವೆ ಆದಮೇಲೆ ಅಷ್ಟೇ. ನಾ ಎಲ್ಲಿದ್ದು ಹೋಗೋದಾದರೂ ಅಂದರೆ ಡ್ರೆಸ್ಸೇ ಹಾಕ್ಕೊಂಡು ಹೋಗೋದು. ಸಾರಿ ಹಾಕಲಿಕ್ಕೆ ಕೂಡ ಗೊತ್ತಿಲ್ಲ, ಹಾಗೆ ವೇರ್ ಕೂಡ ಮಾಡೋದಿಲ್ಲ. ಸೊ ಗೈಸ್ ಹಾಗೆ ಬನ್ನಿ. ಇವಾಗ ನನಗೆ ಸ್ವಲ್ಪ ಹಸ್ಬೆಂಡ್ ಶಾಪ್ ಹತ್ತಿರ ಹೋಗಿ ಬರೋಣ. ಅವಸ್ಥೆ ನೋಡಿ ಗೈಸ್, ಫುಲ್ ಟ್ರಾಫಿಕ್. ಈ ಚಕ್ಕೋತ್ರ 50 ರೂಪೀಸ್ ಅಂತ ಇವರ ಹತ್ತಿರ. ಚಪ್ಪಲಿ ತೊಗೊಳ್ಳೋದಾ ಬೇಡವಾ ಅಂತ ಅಂದ್ಕೊಂಡಿದ್ದೇನೆ. ಸೊ ಗೈಸ್ ಮಾತಾಡ್ಕೊಂಡು ಸೊ ನನಗೆ ಸ್ವಲ್ಪ ಚಿಕನ್ ತಗೊಳ್ಳುವ ಅಂತ ಹೇಳಿ, ಯಾಕಂದರೆ ಬೇಳೆ ಸಾರು ಮಾಡಿ, ಅಂದರೆ ದಾಲ್ ಮಾಡಿ
ದಾಲ್ ಮಾಡಿ ಚಿಕನಿದ್ದು ಫ್ರೈಯಾ ಇಲ್ವಾ ಏನಾದರೂ ಚಿಲ್ಲಿ ಥರ ಏನಾದರೂ ಮಾಡುವ ಅಂತ ಹೇಳಿ ಚಿಕನ್ ತೊಗೊಳ್ಳುವ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಅಂತ ಹೇಳಿ ಛತ್ರಿ ತಂದರೆ ಎಲ್ಲ ವೇಸ್ಟ್ ಗೈಸ್, ಬಿಸಿಲು ಬರ್ತಾ ಉಂಟು, ಎಲ್ಲ ವೇಸ್ಟ್ ಆಯಿತು. ನಾ ಛತ್ರಿ ತಂದಿದ್ದು ಸೊ ಎಲ್ಲ ಇತ್ತು ಪರ್ಚೇಸಿಂಗ್ ಆಗಿ ಇವಾಗ ಮನೆಗೆ ಹೋಗಿ ಎಲ್ಲ ಬೇಗ ಬೇಗ ಮಾಡಬೇಕು ಗೈಸ್. ಹಾಗೆ ಗೈಸ್ ಮನೆಗೆ ಬಂದು ಇವತ್ತು ದಾಲ್ ಸಾರು ಮಾಡಿದ್ದೇನೆ. ಅಂದರೆ ಇದುಂಟಲ್ಲ ನುಗ್ಗೆಕಾಯಿ ಹಾಗೆ ಸೌತೆ ಹಾಕಿಬಿಟ್ಟು ದಾಲ್ ಮಾಡಿದ್ದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನೋಡಿ ನಮ್ಮದು ಚಿಕನ್ ಚಿಲ್ಲಿ ಕೂಡ ರೆಡಿಯಾಗಿದೆ. ಆ್ಯಕ್ಚುಲಿ ಇದರ ರೆಸಿಪಿ ನಾನು ಶೇರ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಬಟ್ ನನ್ನ ಮಗಳು ಮೊಬೈಲ್ ಕೊಡಲಿಕ್ಕೆ ಕೇಳಿಲ್ಲ. ಅವಳಿಗೆ ಮೊಬೈಲ್ ಬೇಕಂತ ಹೇಳಿ ಹಠ ಹಿಡಿತಿದ್ಲು, ಸೊ ಹಾಗೆ ಆಗಲಿಲ್ಲ.